ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಏನಿಲ್ಲ, ಡೈಲಿ ಲಾಗು ಶೂಟ್ ಮಾಡ್ಕೊಂಡಿರೋದು. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಬೆಳಗ್ಗೆ ಒಂದು ರಂಗೋಲಿ ಹಾಕ್ಕೊಂಡೆ, ಬಾಗಿಲು ಗುಡಿಸ್ಬಿಟ್ಟು. ರಂಗೋಲಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ನಾನು ಜಾಸ್ತಿ ಚುಕ್ಕಿ ಇಟ್ಟು ದೊಡ್ಡದಾಗಿ ಆಡಿಸ್ತೀನಿ, ಹಾಕ್ತೀನಿ. ಚಿಕ್ಕದು ಬರೋದಿಲ್ಲ. ಇಲ್ಲಿ ನನ್ನ ಮಗಳು ಯಾವುದೋ ಪ್ರಾಜೆಕ್ಟ್ ಇತ್ತು ಅಂದ್ಬಿಟ್ಟು ಡ್ರಾಯಿಂಗ್ ಬಿಡಿಸ್ತಾ ಇದ್ಲು. ನಾನು ಅದನ್ನು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಚೆನ್ನಾಗಿ ಮಾಡ್ತಾಳೆ ಡ್ರಾಯಿಂಗ್ ಎಲ್ಲ, ಅದಕ್ಕೋಸ್ಕರನೇ. ಇವಾಗ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದು ಟಿಫನೆಲ್ಲ ಮಾಡಿದೆ, ಅದನ್ನ ಶೂಟ್ ಮಾಡಿದ್ದೀನಿ, ಆಮೇಲೆ ತೋರಿಸ್ತೀನಿ. ಇವಾಗ ಮಕ್ಕಳನ್ನ ಸ್ಕೂಲ್ ಹತ್ರ ಬಿಟ್ಬಿಟ್ಟು ಬಂದು ಪಾತ್ರೆ ರಾತ್ರಿ ತೊಳೆದಿದ್ದು ಇತ್ತು, ಅದನ್ನು ಜೋಡಿಸ್ಕೊತಾ ಇದ್ದೀನಿ. ಇನ್ನು ಪಾತ್ರೆ ತೊಳಿಬೇಕಲ್ವ, ಅದಕ್ಕೋಸ್ಕರ ತೊಳೆದಾಕಿರೋ ಪಾತ್ರೆ ಮೇಲೆ ಹಾಕಿದ್ರೆ ಅದೆಲ್ಲ ಒದ್ದೆ ಆಗುತ್ತೆ, ಅದಕ್ಕೋಸ್ಕರನೇ. ಇವಾಗ ಮಾಡಿದ್ದೆಲ್ಲ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿಬಿಟ್ಟು ಎತ್ತಿಟ್ಬಿಟ್ಟು ಆಮೇಲೆ ಈ ಪಾತ್ರೆಗಳೆಲ್ಲ ತೊಳೆದಾಕ್ಬಿಡ್ತೀನಿ. ಅದರಲ್ಲೇ ಇಟ್ಟರೆ ಒಂಥರ ನನಗಿಷ್ಟ ಆಗೋದಿಲ್ಲ. ಮಾಡಿದ ಪಾತ್ರೆಯಿಂದ ಶಿಫ್ಟ್ ಮಾಡಿಕ್ಬಿಡ್ತೀನಿ ನಾನು. ಆವಾಗ ಕೌಂಟ್ರ್ ಟಾಪು ಕ್ಲೀನಾಗಿ ಕಾಣಿಸುತ್ತೆ. ಇಲ್ಲಾಂದರೆ ಎಲ್ಲ ದೊಡ್ಡ ಅದೇ ಕುಕ್ಕರು ಅದೇ ಪಾತ್ರೆ ಎಲ್ಲ ಇಟ್ಬಿಟ್ರೆ ಚೆನ್ನಾಗಿ ಕಾಣಿಸೋದಿಲ್ಲ. ಹಾಗಾಗಿ ಬೇಗ ಕೆಲಸ ಮುಗಿಸ್ಕೋಬೇಕು, ಮತ್ತು ನಾನೇ ಪಿಕಪ್ ಮಾಡಬೇಕು, ಅದಕ್ಕೋಸ್ಕರನೇ. ಪಾತ್ರೆ ಎಲ್ಲ ಸಿಂಕಿಗೆ ಎತ್ತಾಕ್ಬಿಟ್ಟು ಮತ್ತೆ ಕ್ಲೀನ್ ಮಾಡ್ಕೊತೀನಿ, ಆಮೇಲೆ ಪಾತ್ರೆಗಳು ತೊಳ್ಕೊಳ್ಳೋದು. ಇವಾಗ ರೆಸಿಪಿ ತೋರಿಸ್ತಾ ಇದ್ದೀನಿ. ಸೈಡ್ ಡಿಶ್ಗೆ ಲಂಚ್ ಬಾಕ್ಸ್ಗೆ ಪನ್ನೀರ್ ಟಿಕ್ಕ ಮಾಡಿದೆ, ಅದನ್ನೇ ಇಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. 1-2 ಸ್ಪೂನ್ ಆಗೋಷ್ಟು ಮೊಸರು, ಅರಿಶಿನ ಪುಡಿ, ಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ ಮತ್ತು ಪೆಪ್ಪರ್ ಪೌಡ್ರು, ಗರಂ ಮಸಾಲ ಇಷ್ಟನ್ನು ಹಾಕ್ಕೊಂಡು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ, ಮತ್ತು ಬಿಸಿ ಮಾಡಿರೋ ಎಣ್ಣೆ, ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ನಿಮ್ಮ ಪನ್ನೀರ್ ಮೇಲೆ ಡಿಪೆಂಡ್ ಆಗುತ್ತೆ, ಕ್ವಾಂಟಿಟಿ ಎಷ್ಟೆಷ್ಟು ತೊಗೋಬೇಕು ಅಂತ ಹೇಳ್ಬಿಟ್ಟು. ನಾನು ಟೇಸ್ಟ್ಗೆ ತಕ್ಕಂಗೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಮ್ಯಾರಿನೇಟ್ ಮಾಡಿ ಇಡೋಕ್ಕೆ ಇದನ್ನು. ನೆಕ್ಸ್ಟು ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಕಸೂರಿ ಮೇಥಿನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಕಸೂರಿ ಮೇಥಿ ಜಾಸ್ತಿ ಹಾಕಿದ್ರೆ ಚೆನ್ನಾಗಿಲ್ಲ, ಸ್ವಲ್ಪ ನೋಡ್ಕೊಂಡು ಹಾಕ್ಕೋಬೇಕು. ಎಣ್ಣೆ ಬಿಸಿ ಮಾಡ್ಕೋಬೇಕು, ಆವಾಗಲೇ ಚೆನ್ನಾಗಿರೋ ಇಟ್ಕೊಳ್ಳೋದು ಅದಕ್ಕೆ ಪನ್ನೀರಿಗೆ. ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡಿರೋ ಪನ್ನೀರು ಮತ್ತು ಈರುಳ್ಳಿ ಈ ಥರ ಕಟ್ ಮಾಡ್ಕೋಬೇಕು. ನೋಡಿ, ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ವೀಡಿಯೋದಲ್ಲಿ, ಆ ಥರ. ಇಲ್ಲಾಂದರೆ ಫ್ರೈ ಮಾಡೋಕ್ಕಾಗೋದಿಲ್ಲ, ದೊಡ್ಡದಾಗಿ ಕಟ್ ಮಾಡಿಕೊಂಡ್ರೆ. ಈ ಥರ ಕಟ್ ಮಾಡಿಕೊಂಡ್ರೆ ಟಿಕ್ಕ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಇದನ್ನು ನಾವು ಮಿಕ್ಸ್ ಮಾಡಿಕೊಂಡು ಕಡಾಯಲ್ಲಿ ಫ್ರೈ ಮಾಡ್ಕೊಳ್ಳಬಹುದು, ಅಥವಾ ಟೂತ್ಪಿಕ್ಗೆ ಹಾಕಿ ಟವ್ ಮೇಲೆ ಫ್ರೈ ಮಾಡಿಕೊಂಡ್ರೂ ಆಗುತ್ತೆ. ಯಾವ ಥರ ಬೇಕಾದರೂ ಮಾಡ್ಕೋಬೋದು. ಇಲ್ಲಿ ಮ್ಯಾರಿನೇಟ್ ಮಾಡಿಟ್ಟಿದ್ದೀನಿ ಸ್ವಲ್ಪ ಹೊತ್ತು ಇದನ್ನು. ಇವಾಗ ನಾನು ಕ್ಯಾರೆಟ್ ರೈಸ್ ಮಾಡ್ಕೊಳ್ಳೋಕ್ಕೆ, ಕ್ಯಾರೆಟ್ ರೈಸ್ಗೆ ಪನ್ನೀರ್ ಟಿಕ್ಕ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಕ್ಯಾರೆಟ್ ರೈಸ್ ಮಾಡೋಣ ಅಂದ್ಬಿಟ್ಟು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಸಾಸಿವೆ ಹಾಕಿ, ಗೋಡಂಬಿ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಗೋಡಂಬಿ ಹಾಕ್ಕೊಂಡ್ರೆ. ನಾನು ಇಲ್ಲಿ ಎಲ್ಲ ಮಕ್ಕಳಿಗೆ ಡ್ರೈ ಫ್ರೂಟ್ಸ್ ತಿನ್ನಲ್ವಲ್ಲ, ಹಾಗೆ ಕೊಟ್ಟರೆ ತಿನ್ನಲ್ವಲ್ಲ, ಅದಕ್ಕೋಸ್ಕರ ನಾನು ಈ ಥರ ರೆಸಿಪಿ ಮಾಡಿದಾಗ ಹಾಕ್ಬಿಡ್ತೀನಿ, ತಿನ್ಕೊತಾರೆ. ಆವಾಗ ಚೆನ್ನಾಗಿರುತ್ತೆ ಟೇಸ್ಟು ಕೂಡ. ಇವಾಗ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅಂದರೆ ಅದೇ ಸ್ವಲ್ಪ ರೆಸಿಪಿ ಜಾಸ್ತಿ ಇಲ್ವಲ್ಲ, ಈರುಳ್ಳಿನೇ ಜಾಸ್ತಿ ಹಾಕ್ಕೋಬೇಕು ಕ್ವಾಂಟಿಟಿ ಇಲ್ಲಿ ಕ್ಯಾರೆಟ್ ರೈಸ್ಗೆ. ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ, ಮಸಾಲೆ ಏನೂ ಇಲ್ದಿರ. ಇವಾಗ ಖಾರಕ್ಕೆ 2 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಮತ್ತು ಖಾರದ ಪುಡಿ ಸ್ವಲ್ಪ ಹಾಕ್ಕೊಳ್ತೀನಿ, ನೋಡಿಕೊಂಡು ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೇಕು. ಇಲ್ಲಿ ತುರಿದಿರೋ ಕ್ಯಾರೆಟ್ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ನೀಟಾಗಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಟೇಸ್ಟಿಗೆ ತಕ್ಕಂಗೆ ಉಪ್ಪು ಮತ್ತು ಅರಿಶಿನ ಪುಡಿ, ಖಾರದ ಪುಡಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಬೇಯಬೇಕಲ್ವ, ಹಾಗಾಗಿ ಕ್ಯಾರೆಟು. ಇದೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಮಾಡಿಟ್ಕೊಂಡಿರೋ ರೈಸು ಸ್ವಲ್ಪ ಬಿಸಿ ಸೇರಿಸ್ಬಾರ್ದು, ಸ್ವಲ್ಪ ತಣ್ಣಗಾಗಿದ್ದರೆ ಸಾಕು. ಆ ಅನ್ನನ ಎತ್ತಿ ಅದಕ್ಕೆ ಈ ಮಾಡಿಟ್ಕೊಂಡಿರೋ ಗೊಜ್ಜಿಗೆ ಹಾಕ್ಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಕೊಟ್ಟು, ಒಂದು ಒಳ್ಳೆ ಮಿಕ್ಸ್ ಕೊಟ್ಟು, ಅದು 2 ನಿಮಿಷ ಮಿಕ್ಸ್ ಕೊಟ್ಟಿದ್ದಾದಮೇಲೆ ಪ್ಲೇಟ್ ಮುಚ್ಚಿ 1-2 ನಿಮಿಷ ಸ್ಟವ್ ಮೇಲೇ ಬಿಡಬೇಕು. ಯಾಕಂದರೆ ಅದು ಹೊಂದ್ಕೋಬೇಕಲ್ವ ನಾವು ಹಾಕಿರೋದೆಲ್ಲ ಇಂಗ್ರೀಡಿಯೆಂಟ್ಸು, ಅದಕ್ಕೋಸ್ಕರನೇ. ಆಯಿತು. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿ
ಸರ್ವ್ ಮಾಡಿಕೊಂಡ್ರೆ ಆಯಿತು. ಕ್ಯಾರೆಟ್ ರೈಸು ಸೂಪರಾಗಿರುತ್ತೆ ಪನ್ನೀರ್ ಟಿಕ್ಕಾ ಜೊತೆಲಿ ಕ್ಯಾರೆಟ್ ರೈಸು. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಇವಾಗ ನೋಡಿ ನಾನು ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಸಾಲೆ ಎಲ್ಲ ಏನೂ ಇಲ್ದಿರ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ, ಬೇಗನೂ ಆಗುತ್ತೆ ಮತ್ತು ಈಸಿಯಾಗೂ ಇರುತ್ತೆ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನೂ ಇಲ್ಲ. ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಮಕ್ಕಳು ಟಿಫನ್ ಬಾಕ್ಸ್ ಖಾಲಿ ಮಾಡೋದು ಗ್ಯಾರಂಟಿ. ಇವಾಗ ಪಕ್ಕದಲ್ಲೇ ಅದು ಆ ಕಡೆ ಬಿಟ್ಬಿಟ್ಟು ಪಕ್ಕದಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಪನ್ನೀರು ಟೂತ್ಪಿಕ್ಗೆ ಹಾಕ್ಕೊಂಡು ಎಲ್ಲ ಒಂದೊಂದೇ ಈರುಳ್ಳಿ ಒಂದು, ಕ್ಯಾಪ್ಸಿಕಮ್ ಒಂದು, ಪನ್ನೀರ್ ಒಂದು ಆ ಥರ ಸೇರಿಸ್ಕೊಂಡು ಎರಡು ತಿರುಗಿಸಿ ಫ್ರೈ ಮಾಡ್ಕೊಳ್ಳೋದು ಅಷ್ಟೇ. ಸೂಪರಾಗಿರುತ್ತೆ ಇದು ಕೂಡ ಟೇಸ್ಟು. ನಮ್ಮ ಮಕ್ಳಿಗೆ ಈ ಥರ ಕಲರ್ಫುಲ್ಲಾಗಿ ಮಾಡಿಕೊಟ್ರೆ ಲಂಚ್ ಬಾಕ್ಸ್ ಖಾಲಿ ಮಾಡ್ಕೊಂಡು ಬರ್ತಾರೆ ಖುಷಿಯಿಂದ ತಿನ್ಕೊಂಡು. ಪೇರೆಂಟ್ಸ್ಗೂ ಅಷ್ಟೇ ಅಲ್ವ ಬೇಕಾಗಿರೋದು. ಅದು ಇಬ್ಬರಿಗೆ ಎಷ್ಟು ಬೇಕೋ ಲಂಚ್ ಬಾಕ್ಸ್ಗೆ ಅಷ್ಟು ಫ್ರೈ ಮಾಡಿಬಿಟ್ಟು ಮಿಕ್ಕಿದ್ದು ಇಟ್ಟಿಟ್ಬಿಡ್ತೀನಿ ಆಮೇಲೆ ಮಾಡ್ಕೊಳಕ್ಕಂತ. ಟ್ರೈ ಮಾಡಿ ಚೆನ್ನಾಗಿರುತ್ತೆ. ಇವಾಗ ಲಂಚ್ ಬಾಕ್ಸ್ ಪ್ಯಾಕ್ ಮಾಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.